ಆಗ್ತಿದೆ ತುಂಬಾ. ಈ ತರ ನಾನು ಐಸ್ ಕ್ರೀಮ್ ತೋರಿಸ್ತೀನಿ ಬಾ ಒಂದ್ಸತಿ ಈ ತರ ಮಾಡಿದ್ದಾರೆ. ಏನ್ ಮಾಡಿದಾರ ಅವರು? ಬಟ್ಟೆ ಬಿಚ್ಚು ಆ ತರ ಈ ತರ ಎಲ್ಲ ಅಂತ ಮಾಡ್ತಾರೆ. ಸೊ ಹಾಗಾಗಿ ನಾನು ತುಂಬಾ ಸ್ಕೂಲ್ಗೆ ಹೋಗೋಕ್ಕೂ ಕಷ್ಟ ಆಗ್ತಿದೆ ನನ್ಗೆ. ಪುಟ್ಟ ಅವ್ರು ನೋಡಿದ್ರೆ ಕಂಡಿಡಿತೀಯಮ್ಮ? ಹಾ ಕಂಡಿಡಿತೀನಿ. ಗೊತ್ತಾ ಅವ್ರು ನಿನ್ಗೆ? ಹಾ ಅಂಕಲ್ ಗೊತ್ತು. ನಮಸ್ಕಾರ ಅಣ್ಣ. ಸಂದೇಶ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಪ್ರೆಸಿಡೆಂಟ್. ಈ ವ್ಯಕ್ತಿ 7ನೇ ಕ್ಲಾಸ್ ಹೆಣ್ಮಗಳನ್ನ ಒಬ್ಬರನ್ನಲ್ಲ ಸುಮಾರು ಜನ ಹೆಣ್ಮಕ್ಳನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಒಂದು ಹೆಣ್ಮಗಳು ಕಣ್ಣೀರ್ ಹಾಕೊಂಡು ನಮ್ಗೊಂದು ಕಂಪ್ಲೇಂಟ್ ಮಾಡ್ತಾರೆ. ಏನ್ ವಿಚಾರ ಅಂತ ಅಲ್ಲಿ ನೋಡಿದ್ರೆ 50 ರೂಪಾಯಿ ಕೊಡ್ತಾನೆ, ಐಸ್ ಕ್ರೀಮ್ ಕೊಡ್ತಾನೆ, ನನ್ನ ಮೇಲೆ ಬಟ್ಟೆ ಬಿಚ್ಚಾಕಂತಾನೆ, ಮಲ್ಕೊಂತಾನೆ, ಸ್ಕೂಲ್ಗೆ ಹೋಗೋವಾಗೆಲ್ಲ ಹಿಂದೆ ಬರ್ತಾನೆ, ನಾನು ಹೇಳ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಿ ಆ ಹುಡುಗಿ ಮೇಲೆ ಸುಮಾರು ಒಂದು 3 ಸಲ ಅತ್ಯಾಚಾರ ಮಾಡಿ ಹುಡುಗಿ ನಡೀದಿರ ಪರಿಸ್ಥಿತಿಯಲ್ಲಿ ಕರ್ಕೊಂಡಿದ್ದಾರೆ. ಅವರು ಪಾಪ ಇಲ್ಲಿನವರಲ್ಲ, ಎಲ್ಲ ಗುಲ್ಬರ್ಗದಿಂದ ಪಾಪ ಊಟ ಇಲ್ದಿರ ಏನೋ ಇಲ್ಲಿ ಜೀವನಾಧಾರಕ್ಕೆ ಬರ್ತಾರೆ. ಆ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ರೆ ಆ ಮಕ್ಕಳನ್ನ ಹೇಳ್ಕೊಳ್ಳೋದು 50 ರೂಪಾಯಿ ಕೊಡೋದು, ಐಸ್ ಕ್ರೀಮ್ ಕೊಡೋದು, ಈ ತರ ಕರ್ಕೊಂಡೋಗಿ ಸೆಕ್ಯೂರಿಟಿ ರೂಮ್ ಮಲಗಿಸ್ಕೊಂಡು ಅವ್ರಿಗೆ ಹಾಳು ಮಾಡಿದ್ದಾರೆ. ದಯವಿಟ್ಟು ಕರ್ಕೊಂಡೋಗಿ ಆಯ್ತು ಒಪ್ಕೊಂಡಿದ್ದಾನೆ. ನಾನೇ ಕೇಳಿದೆ ಏನಾಯ್ತು ನಾನೇನು ಮಾಡಿಲ್ಲ, ಬಾ ಮಲ್ಕೋಣ ಅಂತ ಕರೆದೆ ಅಷ್ಟೇ ಅಂತ ಅವಾಗ ಅಂದ್ಬಿಟ್ಟು ಅದೇ ಏನ್ ಬೇಕು ದಯವಿಟ್ಟು ಕರ್ಕೊಂಡೋಗಿ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಬೆಳಗ್ಗೆಯಿಂದ ಅದನ್ನ ತರ್ಸಕ್ಕೆ ಬೇರೆ ತರ ಫೋನ್ ಮಾಡೋಳ ಡಾಕ್ಯುಮೆಂಟ್ ಇದು ಮಾಡಿದಾಳೆ. ಕಾಲ್ ರೆಕಾರ್ಡಿಂಗ್ ಇವೆಲ್ಲ ಐತೆ. ಬಟ್ ಅವ್ರು ಮುಂದಕ್ಕೆ ಬರಕ್ಕೆ ಭಯ ಬೀಳ್ತಾವ್ರು, ಕಂಪ್ಲೇಂಟ್ ಕೊಡಕ್ಕೂ ರೆಡಿ ಇಲ್ಲ. ಏನೇ ಒಪ್ಕೊಳ್ಳೋಣಲ್ಲ. ಸ್ವಲ್ಪ ದಯವಿಟ್ಟು ನಾನು ಹೇಳೋದೇನಂದ್ರೆ ಸ್ವಲ್ಪ ನೀವು ಅವ್ರನ್ನ ಪರ್ಸನಲ್ ಆಗಿ ಸ್ವಲ್ಪ ಹ್ಯಾಂಡಲ್ ಮಾಡ್ರಿ. ಎಲ್ಲೂ ಈಚೆಗೆ ಬರ್ತೀರಾ ಮಾಡಿದ್ರೆ ಆ ತರ ಮಾಡ್ರಿ. ನೀವು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ. ಮಫ್ಟಿಯಲ್ಲಿ ಕಳ್ಸಿಕೊಡ್ರಿ, ಅವ್ರು ಸ್ಟೇಟ್ಮೆಂಟ್ ಮಾಡ್ಕೊತಾರೆ. ನಾನು ಅವ್ರ ನಂಬರ್ ನಿಮ್ಗೆ ಕಳಿಸ್ತೀನಿ, ಫೋನ್ ಕರ್ಕೊಂಡು ಹೋಗ್ರಿ. ಈ ತರ ರೇಪ್ ಅಟೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಫೋನ್ ಮಾಡಿ ಸಂದೇಶ ನಿಮಗೂ ಜಗ ನನಗೂ ಕರೆದಿದ್ದೆ. ಅವ್ರು ಬಂದು ನಮ್ಗೆ ಸಹಾಯ ಮಾಡಿದ್ದಾರೆ. ಸೊ ಇಬ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.